ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭೂಮಿ ಸ್ಟೇಷನ್ನಲ್ಲಿರ್ತಾಳೆ. ಆಗ ಅಲ್ಲಿಗೆ ಅಜಿತ್ ಬರ್ತಾನೆ. ಅಜಿತ್ ಬಂದ ತಕ್ಷಣ ಭೂಮಿ ಓಡ್ ಬಂದು ಅಜಿತ್ನ ತಪ್ಕೊತಾಳೆ. ಆಗ ಅಜಿತ್ ಕೂಡ ಭೂಮಿಗೆ ಸಮಾಧಾನ ಮಾಡ್ತಾನೆ. ಅಜಿತ್ಗೂ ಕೂಡ ಭೂಮಿ ಪರಿಸ್ಥಿತಿ ನೋಡಿ ಅಜಿತ್ಗೆ ಗೊತ್ತಿಲ್ಲದೇ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ನಂತರ ಅಜಿತ್, ಭೂಮಿ ನೀನು ಇಲ್ಲಿಗೆ ಬಂದೆ ಭೂಮಿ ಅಂತ ಕೇಳಿದಾಗ ಕೆಳಗಡೆ ಎಲ್ಲ ಕಜ್ಜಾಯ ಬಿದ್ದಿರುತ್ತೆ. ಅದನ್ನು ತೋರಿಸ್ತಾಳೆ ಭೂಮಿ. ಸ್ಟೇಷನ್ ತುಂಬ ಚೆಲ್ಲಾಪಿಲ್ಲಿಯಾಗಿರುವ ಕಜ್ಜಾಯನ ಅಜಿತ್ ಕೂಡ ನೋಡ್ತಾನೆ. ಇನ್ನೊಂದು ಕಡೆ ಮನೆಯಲ್ಲಿ ಆ ದೇವಯಾನಿ ಮತ್ತು ಅಂಜನ ಇಬ್ಬರು ಸೇರ್ಕೊಂಡು ಮನೆಯಲ್ಲಿರೋ ಶಾಂತಿನೆಲ್ಲ ಕೆಡಿಸ್ತಾ ಇರ್ತಾರೆ. ಮನೆಯೇ ರಣರಂಗ ಮಾಡ್ತಾ ಇರ್ತಾರೆ. ಆ ಭೂಮಿ ಅನ್ನೋಳು ನಮ್ಮ ಮನೆಗೆ ಬಂದು ನಮ್ಮ ಮರ್ಯಾದೆ ಎಲ್ಲ ತೆಗೆದ್ಲು. ಅವರೆಲ್ಲ ಅವಳು ಮಾಡಿರೋ ಕೆಲಸಕ್ಕೆ ತಲೆ ತೆಗೆಸ್ಬೇಕಾಗುತ್ತೆ. ಅವಳಿಂದವಳು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಕೆಟ್ಟ ಬುದ್ಧಿ ಇದೆ ಅವಳ ಹತ್ರ ಅಂತೇಳಿ ಭೂಮಿನ ಒಂದೇ ಸಮ ಅಂಜನಾ ಮತ್ತು ದೇವಯಾನಿ ಬೈತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡು ಸಂಗೀತಂಗೆ ತುಂಬ ಕೋಪ ಬರ್ತಾ ಇರುತ್ತೆ. ದಯವಿಟ್ಟು ಸುಮ್ಮನೆ ಇದ್ಬಿಡಿ ಅಂತ ಜೋರಾಗಿ ಸಂಗೀತ ಕೂಗ್ತಾರೆ. ಸಂಗೀತ, ನಿನಗೇನಾಗಿದೆ? ಅವಳು ಇಷ್ಟೆಲ್ಲ ಮಾಡಿ ನಮ್ಮ ಮನೆ ಮರ್ಯಾದೆ ಮಾನ ಎಲ್ಲ ಕಳೆದ್ಲು, ಆದರೂ ಅವಳ ಪರ ಇಸ್ಕೊಂಡು ನೀನು ಮಾತಾಡೋಕ್ಕೆ ಬರ್ತಾ ಇದೆಯಲ್ಲ ಸಂಗೀತ, ನಿನಗೇನಾಗಿದೆ ಸಂಗೀತ ಅಂತ ದೇವಯಾನಿ ಹೇಳ್ತಾಳೆ. ಅಷ್ಟರಲ್ಲಿ ಅಂಜನಾ, ಅವಳು ಇಂಥ ಕೆಲಸ ಮಾಡ್ತಾಳೆ, ಇಷ್ಟು ಕೆಟ್ಟ ಕೆಲಸ ಮಾಡ್ತಾಳೆ, ಇಂಥ ನೀಚ್ ಕೆಲಸ ಎಲ್ಲ ಮಾಡ್ತಾಳೆ, ಅವಳು ಬರೀ ಕಜ್ಜಾಯ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟೊಂದು ನೀಚ್ ಕೆಲಸ ಎಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, ಚೀತು ಅಂದ್ಕೊಂಡು ಭಾರಿ ದೊಡ್ಡದಾಗಿ ಮಾತಾಡ್ತಾ ಇರ್ತಾಳೆ ಅಂಜನಾ. ನೋಡು ಅಂಜನಾ, ನೀನಿನ್ನು ಪುಟ್ಟ ಹುಡುಗಿ, ನಿನ್ನ ಬಾಯಲ್ಲಿ ಇಷ್ಟು ಕೆಟ್ಟದಾಗಿ ಇಷ್ಟು ದೊಡ್ಡ ಮಾತುಗಳೆಲ್ಲ ಬರಬಾರ್ದು. ನೀನು ನಾಳೆ ದೊಡ್ಡ ಮನೆತನಕ್ಕೆ ಸೇರ್ತೀಯಾ? ಅವಳು ನನ್ನ ಸೊಸೆ, ಅವಳೇನು ಎತ್ತ ಅಂತ ನನಗೆ ಗೊತ್ತು. ನೀನು ಈ ಥರ ಎಲ್ಲ ಮಾತಾಡೋಕ್ಕೆ ಬರಬೇಡ. ಸರಿ, ನೀನು ಇಷ್ಟೆಲ್ಲ ಮಾತಾಡೋಕ್ಕೆ ನೀನು ಯಾರು? ನೀನು ಬೇರೆಯವ್ರ ಮನೆಗೆ ಹೋಗಿ ಸಂಸಾರ ಮಾಡೋಳು, ನೀನು ಈ ಥರ ಎಲ್ಲ ಮಾಡಬಾರ್ದು ಅಂತ ಸಂಗೀತ ಹೇಳ್ತಾರೆ. ಅಷ್ಟರಲ್ಲಿ ದೇವಯಾನಿ, ಸಂಗೀತ ನಿನಗೇನಾಗಿದೆ? ಆ ಭೂಮಿ ಮಾಡ್ತಾ ಇರೋದೆಲ್ಲ ಸರಿ ಅಂತ ಅವಳನ್ನ ಯಾಕೆ ವಹಿಸ್ಕೊಂಡು ಬರ್ತಾ ಇದೆಯಾ? ಮತ್ತು ನಿನ್ನ ಸೊಸೆ ಮಾಡಿರೋ ಕೆಲಸಕ್ಕೆ ನಾವೆಲ್ಲ ತಲೆ ತಗ್ಸೋಂಥರ ಆಗಿದೆ ಅಂತ ಸಂಗೀತಗೆ ದೇವಯಾನಿ ಹೇಳ್ತಾರೆ. ಆಗ ಸಂಗೀತ, ದೇವಯಾನಿ ನೀನು ನಿನ್ನ ಮಗಳ ಥರನೇ ಮಾತಾಡಬೇಡ, ಏನಾಗಿದೆ ನಿನಗೆ? ಸ್ವಲ್ಪನೂ ಬುದ್ಧಿ ಇಲ್ವಾ? ಭೂಮಿ ಎಂತೋಳು ಅಂತ ನಿನಗೆ ಗೊತ್ತಿಲ್ವಾ? ನಿನ್ನ ಮಗಳ ಥರನೇ ನೀನು ಮಾತಾಡ್ತಾ ಇದೆಯಲ್ಲ ಅಂತ ಜೋರಾಗಿ ಮಾತಾಡ್ತಾಳೆ ಸಂಗೀತ. ಇಲ್ಲ, ನಾನು ನನ್ನ ಮಗಳ ಥರ ಮಾತಾಡ್ತಾ ಇಲ್ಲ, ನಾನು ಇರೋ ಸತ್ಯನೇ ಹೇಳ್ತಾ ಇರೋದು. ಅವಳು ಎಲ್ಲೋ ಹೋಗಿ ಈ ಥರ ಎಲ್ಲ ಕೆಲಸ ಮಾಡಿ ತಲೆ ತಗ್ಸಿದ್ದಾಳೆ ಅಂದರೆ ಹೇಳ್ತಿರ್ಬೇಕಾದ್ರೇ ಸಂಗೀತಗೆ ಫೋನ್ ಬರುತ್ತೆ. ಸಂಗೀತ ಓಡ್ ಬಂದು ಫೋನ್ ಪಿಕ್ ಮಾಡ್ತಾರೆ. ಅಕ್ಕ, ಟಿ ವಿ ನೋಡ್ದ ಅಕ್ಕ? ಅವಳು ಇಂಥವಳು ಅಂತ ಗೊತ್ತಿತ್ತು ಅಕ್ಕ ನನಗೆ, ಆದರೆ ಇಷ್ಟೊಂದು ಕೆಟ್ಟವಳು ಅಂತ ಗೊತ್ತಿರಲಿಲ್ಲ ಅಂತ ಶ್ರವಣ್ ಹೇಳ್ತಾರೆ. ಟಿ ವಿಲಿ ಬಂದಿದ್ದೆಲ್ಲ ಸತ್ಯ ಆಗಬೇಕು ಅಂತೇನಿಲ್ಲ, ನನ್ನ ಮಗಳು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ, ಸಾಕು ಫೋನ್ ಇಡೋ ಅಂತ ಹೇಳಿ ಸಂಗೀತ ಫೋನ್ ಕಟ್ ಮಾಡ್ತಾರೆ. ಒಂದು ಕಡೆ ಸ್ಟೇಷನ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು, ಸರ್ ಇವರು ಅಂದಾಗ ಮಿಸಸ್ ಅಜಿತ್ ನಾರಾಯಣ್. ಅಜಿತ್ ಜೋರಾಗಿ ಕೂಗ್ತಾನೆ, ಇವರು ಅಂತ ಮೊದಲೇ ನೀವು ನನಗೆ ಫೋನ್ ಮಾಡಿ ಹೇಳಿದರೆ ನಾನು ಅವಾಗಲೇ ಬಿಟ್ಟು ಕಳಿಸ್ತಾ ಇದ್ದೆ ಸರ್. ಭೂಮಿ ಆ ಹೋಟೆಲ್ಗೆ ಏನಕ್ಕೆ ಹೋಗಿದ್ರು ಅಂತಲೂ ಪ್ರೂಫ್ ಇದೆ ನಮ್ಮ ಹತ್ರ. ಅಷ್ಟೇ ಅಲ್ಲದೆ ಇಲ್ಲಿ ಕಾನ್ಸ್ಟೇಬಲ್ ಆಗಿರೋ ಸದಾನಂದ್ ಅವ್ರನ್ನೂ ಕರಿತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್, ಸರ್ ಅವ್ರು ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ ಸರ್, ಒಂದೇ ಒಂದು ಸೈನ್ ಮಾಡಿ ಹೋಗ್ಬಿಟ್ರೆ ಅಷ್ಟೇ ಸಾಕು ಅಂತ ಭೂಮಿನ ಕರೀತಾರೆ. ಆಗ ಭೂಮಿ ಸೈನ್ ಮಾಡಿಬಿಟ್ಟು ಅಲ್ಲಿದ್ದ ಬ್ಯಾಗ್ ತೊಗೊತಾಳೆ. ಅಷ್ಟರಲ್ಲಿ ಅವಳನ್ನ ಈ ಸ್ಥಿತಿಗೆ ತಂದಂತವನು ಅಲ್ಲಿ ನಿಂತಿರ್ತಾನೆ, ಆ ಹೋಟೆಲ್ ಮ್ಯಾನೇಜರು. ಅವನ್ನ ಭೂಮಿ ನೋಡ್ಕೊಂಡು ನಿಂತಿರ್ತಾಳೆ. ಇನ್ನೊಂದು ಕಡೆ ದೇವಯಾನಿ ಮತ್ತು ಅಂಜನಾ ಮಾತಾಡ್ತಾ ಇರ್ತಾರೆ. ಅಮ್ಮ, ಈ ಕೆಲಸ ಎಲ್ಲ ಮಾಡಿದ್ದು ನೀವೇನಮ್ಮ? ನೀವು ಮನೆಯಲ್ಲೇ ಇದ್ರಲ್ಲ, ಅದು ಹೇಗಿದೆನೆಲ್ಲ ಮಾಡಿದ್ರಿ ಅಂತ ಅಂಜನಾ ದೇವಯಾನಿ ಕೇಳ್ತಾ ಇರ್ತಾಳೆ. ಆಗಲೂ ನೀವು ಗ್ರೇಟ್ ಕಣಮ್ಮ ಅಂತ ದೇವಯಾನಿನ ಅಂಜನಾ ಹೊಗಳ್ತಾ ಇರ್ತಾಳೆ. ಇವಾಗ ಗೊತ್ತಾಯ್ತಾ ನಿನಗೆ, ನಾನು ಏನೇ ಮಾಡಿದ್ರು ಎಲ್ಲ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ. ಎಲ್ಲದ್ರ ಬಗ್ಗೆ ಚಿಂತೆ ಬಿಟ್ಟು ಅವಳನ್ನ ಹೇಗೆ ಈ ಮನೆಯಿಂದ ಹೊರಗಾಕಬೇಕು ಅನ್ನೋದನ್ನು ಯೋಚನೆ ಮಾಡುವಂಥ ಅಮ್ಮ ಮಗಳಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಶ್ವಿನಿ ಫೋನ್ ಮಾಡ್ತಾಳೆ. ಮೇಡಮ್, ಆ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಅಜಿತ್ ಭೂಮಿನ ಮನೆ ಕರ್ಕೊಂಬರ್ತಾ ಇದ್ದಾನೆ ಅಂತ. ಈ ಮಾತು ಕೇಳಿ ದೇವಯಾನಿಗೆ ಶಾಕ್ ಆಗುತ್ತೆ. ಹೌದಾ, ನಿಜವಾಗ್ಲೂ ಕರ್ಕೊಂಬರ್ತಾ ಇದ್ದಾನ ಅಂತ ದೇವಯಾನಿ ಬೆವರ್ತಾ ಇರ್ತಾರೆ. ಈ ಕಡೆಯಿಂದ ದೇವಯಾನಿ, ಹೌದಲ್ಲತಾ, ಸರಿ ಲತಾ, ಆಯಿತು ಬಿಡು ಅಂತ ಹೇಳ್ತಾ ಇರ್ಬೇಕಾರೆ, ಸರಿ ನಾನು ಫೋನ್ ಇಡ್ತೀನಿ ಅಂತೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ಎದುರಿಗಿದ್ದ ಅಂಜನಾ, ಅಮ್ಮ ಇದು ಲತಾ ಅಂತ ಕೇಳ್ತಾ ಇರ್ತಾಳೆ. ಆಗ ದೇವಯಾನಿ, ಅಶ್ವಿನಿ ಅಂತ ಹೇಳೋಕ್ಕಾಗಲ್ಲ ಅಂದ್ಕೊಂಡು, ನಿನಗೆ ಇದೆಲ್ಲ ಬೇಡದೇ ಇರೋ ವಿಷಯ, ನಾನು ಆಗಲೇ ನೀನು ಹೇಳಿದೆ ತಾನೇ ನಿನಗೆ, ನಿನ್ನೇನಿದ್ರು ಮತ್ತು ರಮಣ್ ಮಾಮನ ಹತ್ರ ಹೋಗಿ ಅವ್ರನ್ನ ಹೊಲಿಸ್ಕೊಳ್ಳೋದು ನೋಡ್ಕೋ. ನಾಡೋ ಮಾತಿಗೆ ಅಜ್ಜಿ ಮತ್ತು ರಮಣ್ ಮಾವ ಇಬ್ಬರು ನಿನಗೆ ಸಪೋರ್ಟ್ ಮಾಡಬೇಕು, ನೀನು ಮಾತಾಡೋಗು ಅಂತ ಅಂಜನನ ದೇವಯಾನಿ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಮನೆ ಒಳಗೆ ಎಲ್ಲರೂ ಬೇಜಾರಿಂದ
ಕೂತ್ಕೊಂಡಿರ್ತಾರೆ ಸೈಲೆಂಟಾಗಿ. ಆಗ ರಮಣ್ಗೆ ಫೋನ್ ಬರುತ್ತೆ. ಹೌದು, ಆ ಹುಡುಗಿ ನಮ್ಮ ಮನೇಲೇ ಇದ್ದವಳು, ಪದೇ ಪದೇ ನಮಗೆ ಕಾಲ್ ಮಾಡಬೇಡಿ ಅಂತೇಳಿ ಫೋನ್ ಕಟ್ ಮಾಡ್ತಾರೆ ರಮಣ್. ಆಗ ಅಂಜನಾ ಅಜ್ಜಿ ಹತ್ರ ಬಂದು ಕೂತ್ಕೊಂಡು, ಅಜ್ಜಿ ಏನಜ್ಜಿ ಇದು, ನಮ್ಮ ಮನೆ ವಾತಾವರಣ ಹೀಗಿದೆ, ಸೂತ್ ಕೂತವ್ರ ಮನೆ ಥರ ಇದೆ ಅಂತ ಹೇಳ್ತಾ ಇರ್ತಾಳೆ. ಹೀಗೆ ಅಂಟಿರೋ ಗ್ರಹಣನ ಬಿಡಿಸ್ಬೇಕು ಅಂದರೆ ಆ ಭೂಮಿನ ಈ ಮನೆಯಿಂದ ಆಚೆ ಹಾಕಬೇಕು. ಆ ಭೂಮಿನ ಇನ್ಮೇಲೆ ನಮ್ಮ ಮನೆಗೆ ಬಿಟ್ಕೊಳ್ಳೋದು ಬೇಡ. ಅಜ್ಜಿತ್ತು ಎಷ್ಟು ದಿನ ಹೇಳ್ತಾನೆ ಹೇಳಜ್ಜಿ? ಒಂದು ವಾರ, 15 ದಿನ, ತಿಂಗಳು ಅಷ್ಟೇ ತಾನೆ. ಆಮೇಲೆ ಅವನೇ ಎಲ್ಲ ಮರ್ತ್ಬಿಡ್ತಾನೆ. ಆಮೇಲೆ ಅವನ ಜೊತೆ ನನ್ನ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂಜನಾ ಅಜ್ಜಿ ಹತ್ರ ಹೇಳ್ತಾ ಇರ್ತಾಳೆ. ಆಗ ಅಲ್ಲೇ ಕೂತಿದ್ದ ಸಂಗೀತಂಗೆ ಇದೆಲ್ಲ ಇವ್ರ ಕೈವಾಡನೆ ಅಂತ ಅರ್ಥ ಆಗುತ್ತೆ. ಆಗ ಸಂಗೀತ, ಅಂಜನಾ ಇದನ್ನೆಲ್ಲ ಹೇಳಕ್ಕೆ ನೀನು ಯಾರು, ಇದನ್ನೆಲ್ಲ ಮಾತಾಡೋಕೆ ನೀನು ಯಾರು ಅಂತ ಜೋರಾಗಿ ಗದರ್ತಾ ಇರ್ತಾರೆ. ಈ ವಿಷಯ ಮಾತಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾದ್ರೂ ಯಾರು ಹೇಳು ಅಂತ ಸಂಗೀತ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಇದನ್ನ ನಾನು ಮಾಡ್ತಾ ಇಲ್ಲ, ನಿಮಗೆ ಈ ಥರ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಂಜನಾ ಹೇಳ್ತಾಳೆ. ಅಜ್ಜಿ, ಆ ಭೂಮಿ ಈ ಮನೇಲಿ ಇರಬಾರ್ದು, ಅವಳು ಬಂದರೆ ನೀವು ಮತ್ತೆ ಈ ಮನೆಯಲ್ಲಿ ಭೂಮಿನ ಇರಿಸ್ಕೋಬೇಡಿ, ಇದೇ ರೀತಿ ನಾವು ಮಾಡಬೇಕು ಅಂತ ಅಂಜನಾ ಎಲ್ಲರಿಗೂ ಹೇಳ್ತಾ ಇರ್ತಾಳೆ. ಅಲ್ಲಿ ಅಜಿತ್ ಗಾಡಿ ಸೌಂಡ್ ಕೇಳುತ್ತೆ. ಅಷ್ಟರಲ್ಲಿ ಎಲ್ಲರೂ ಹೊರಗೆ ಬರ್ತಾರೆ. ಸಂಗೀತ ಓಡೋಗಿ ಭೂಮಿನ ತಪ್ಕೊಂಡು ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಮಗಳ ಥರ. ನೀನು ಈ ರೀತಿ ಬಂದು ನಿಂತಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಸಂಗೀತ ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಈ ಅಂಜನಾ, ಛೀ ಥೂ, ಮತ್ತು ಇವಳ ಜೊತೆನೇ ಬಂದಿದ್ಯಾ, ನಿನಗೆ ಇವಳ ಜೊತೆ ಬರೋಕ್ಕೆ ಅಸಹ್ಯ ಅನ್ನಿಸ್ಲಿಲ್ವಾ? ನೀನು ಹೇಗೆ ಬಂದೆ ಈ ಮನೆಗೆ ನಮಗೆಲ್ಲ ಬಂದು ಮುಖ ತೋರ್ಸೋಕ್ಕೆ ನಿನಗೆ ನಾಚಿಕೆ ಆಗ್ತಾ ಇಲ್ವಾ? ಹೇಗೆ ಈ ಮನೆಗೆ ಬಂದೆ ನೀನು ಮತ್ತೆ ಅಂತ ಅಂಜನಾ ಭೂಮಿಗೆ ಬೈತಾ ಇರ್ತಾಳೆ. ಇವಳನ್ನ ಯಾಕೋ ಅಜಿತ್ ಮನೆ ಕರ್ಕೊಂಬಂದೆ, ಇವಳನ್ನ ಮನೆಯಿಂದ ಆಚೆ ಹಾಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಂಜನಾ, ನೀನು ಯಾರು ಈ ರೀತಿ ಎಲ್ಲ ಹೇಳೋದಕ್ಕೆ? ಇವಳು ನನ್ನ ಹೆಂಡ್ತಿ ಮಿಸಸ್ ಅಜಿತ್ ನಾರಾಯಣ್ ಅನ್ನೋದನ್ನ ನೀನು ಮರಿಬೇಡ. ಇದು ನನ್ನ ಮನೇಲಿ ನನ್ನ ಹೆಂಡ್ತಿಗೆ ಜಾಗ ಇಲ್ವಾ? ಭೂಮಿ ಹೋಗೋಣ ಅಂತೇಳಿ ಭೂಮಿ ಕೈ ಹಿಡ್ಕೊಂಡು ಒಳಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅಜ್ಜಿ ಬಂದು ತಡೀತಾರೆ. ನಮ್ಮ ಮನೆ ಒಳಗೆ ಕರ್ಕೊಂಬರ್ಬಾರ್ದು, ಇದು ಸಂಸಾರಸ್ಥರಿರೋ ಮನೆ, ಇದೇನು ಸಂಸಾರಸ್ಥರ ಮನೆ ಅನ್ಕೊಂಡಿದ್ದೀರಾ ಅಥವಾ ಸುಡುಗಾಡು ಅನ್ಕೊಂಡಿದ್ದೀರಾ ನೀವು ಅಂತ ಅಜ್ಜಿ ಬೈತಾ ಇರ್ತಾರೆ. ನಿಮ್ಮ ಮನಸ್ಸುಗಳನ್ನ ಎಲ್ಲ ಗಬ್ ಮಾಡ್ಕೊಂಡಿದ್ದೀರಿ, ಇದು ಸಂಸಾರಸ್ಥರ ಮನೆ ಆದರೂ ಸುಡುಗಾಡು ಮನೆ ಥರ ನಿಮಗೆ ಫೀಲಿಂಗ್ ಆಗ್ತಾ ಇದೆ, ಮನಸ್ಸುಗಳನ್ನ ಎಲ್ಲ ತೊಳ್ಕೊಳ್ಳಿ, ಆವಾಗ ಇದು ಸಂಸಾರಸ್ಥರ ಮನೆ ಥರನೇ ಕಾಣುತ್ತೆ ಅಜಿತ್ ಹೇಳ್ತಾನೆ. ಆಗ ಈ ದೇವಯಾನಿ ಮತ್ತೆ ಅಂಜನಾ ಇಬ್ರು ಈ ಮಾತನ್ನ ವಿರೋಧಿಸ್ತಾರೆ. ಕಡೆ ದೇವಯಾನಿಗೆ ಒಳಗೊಳಗೆ ಖುಷಿ ಆಗ್ತಾ ಇರುತ್ತೆ, ನನ್ನ ಮಗಳಿಗೆ ಇದೇ ರೀತಿ ಮಾತಾಡು ಅಂತ ಹೇಳ್ಕೊಟ್ಟಿದ್ದೀನಿ, ಅವಳು ಅದೇ ರೀತಿ ಸರಿಯಾಗಿ ಮಾತಾಡ್ತಾ ಇದ್ದಾಳೆ ಅಂತ. ಆಗ ಅಂಜನಾ, ಇವಳು ದುಡ್ಡಿಗೋಸ್ಕರ ಬಂದಿರೋಳು, ಇವಳು ಕಜ್ಜಾಯ ಮಾಡಿಕೊಂಡು ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಳು ದುಡ್ಡಿಗೋಸ್ಕರ ಅಜಿತ್ ಹಿಂದೆ ಓಡ್ ಬಂದಿದ್ದಾಳೆ, ಆಸ್ತಿಗೋಸ್ಕರ ಬಂದಿದ್ದಾಳೆ ಅಂತ ಕೆಟ್ಟಾಗಿ ಮಾತಾಡ್ತಿರ್ತಾಳೆ. ಆಗ ಅಜಿತ್, ದುಡ್ಡಿನಿಂದ ಬಂದಿರೋಳಲ್ಲ ಇವಳು, ನನ್ನ ಹೆಂಡ್ತಿ, ನನ್ನ ಸಂಬಳ ಎಷ್ಟು ಅಂತ ಕೇಳ್ದೇನೆ ನನ್ನ ಹಿಂದೆ ಬಂದಿರೋಳು, ರೋಡಲ್ಲಿ ಕಜ್ಜಾಯ ಮಾಡ್ಕೊಂಡು ನನ್ನ ಜೊತೆ ಜೀವನ ಮಾಡ್ತಿದ್ದಾಳೆ ಅಂತ ಅಜಿತ್ ಹೇಳ್ತಾರೆ. ಆಗ ಅಜ್ಜಿ, ಹೌದಪ್ಪ, ಪಾರ್ಟ್ ಟೈಮ್ ಜಾಬ್ನ ಇಷ್ಟು ಅಂತ ದುಡಿತಾ ಇರೋ ಇವಳಿಗೆ ಬಲ್ಲಿ ಬಿಡಿಗಾಸಿನ ದುಡ್ಡಿಗೆ ಆಸೆ ಪಡ್ತಾಳೆ ಇವಳು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅಜಿತ್ಗೆ ಕೋಪ ಬಂದು, ಇದೇ ರೀತಿ ಎಲ್ಲ ಮಾತಾಡ್ತಾ ಇದ್ರೆ ನಾನು ಸಹಿಸಲ್ಲ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ. ದೇವಯಾನಿ, ಅಲ್ಲಪ್ಪ ಅಜಿತ್, ನಿನಗೆ ಈ ಭೂಮಿ ಮೇಲೆ ಯಾಕಿಷ್ಟು ಕೊಡು ಪ್ರೀತಿ, ಇಂಥ ಕೆಟ್ಟ ಕೆಲಸ ಮಾಡಿದಾಳೆ ಅಂತಂದು ಗೊತ್ತಾದ್ರು ಯಾಕೆ ಈ ಥರ ಮಾತಾಡ್ತಾ ಇದೆಯಾ, ಯಾಕೆ ಈ ಥರ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ದೇವಯಾನಿ ಹೇಳ್ತಾರೆ. ಯಾಕಂದರೆ 2 ತಿಂಗಳು ಒಂದೇ ರೂಮಲ್ಲಿ ಸಂಸಾರ ಮಾಡಿದ್ದೀವಿ, ಅವಳು ಎಂತಳು ಅಂತ ನನಗೆ ಚೆನ್ನಾಗಿ ಗೊತ್ತು, ಈನೇ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಇವಳು ಇಂಥ ಕೆಲಸ ಮಾಡ್ಕೊಂಬಂದು ನಮ್ಮ ಮನೆಯವ್ರ ಜೊತೆ ನಮ್ಮ ಜೊತೆ ಎಲ್ಲ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ. ಯಾಕೆ ಸಾಧ್ಯ ಇಲ್ಲ, ಇದು ನನ್ನ ಮನೆ, ಇವಳು ಅಜಿತ್ ನಾರಾಯಣನ ಹೆಂಡ್ತಿ, ಈ ನನ್ನ ಹೆಂಡ್ತಿ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ, ಯಾರಾದರೂ ಆಗಿರ್ಬೋದು, ಅಂಜನಾ ಆಗಿರ್ಬೋದು ಅಥವಾ ಜನ್ಮ ಕೊಟ್ಟವರೇ ಆಗಿರ್ಬೋದು, ಮಾತ್ರ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಅಜಿತ್ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಆಗ ದೇವಯ್ಯನಿಗೆ ಚಿಂತೆ ಆಗುತ್ತೆ, ಅಯ್ಯೋ ಏನಿದು, ಈ ಸರಿ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತಾ ಇದೆ ಅಂತ ಅನ್ಕೊತಾ ಇರ್ತಾಳೆ. ಈ ಕಡೆ ಅಜಿತ್, ನನ್ನ ಭೂಮಿ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಅವಳು ಈ ಜಾಗಕ್ಕೆ ಹೋಗಿದ್ದಾಳೆ ಅಂದ ಮಾತ್ರಕ್ಕೆ ಅದೇ ಕೆಲಸ ಮಾಡಿದ್ದಾಳೆ ಅಂತೇನು ಇಲ್ಲ, ಆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವಳು ಇದೇ ಮನೆಯಲ್ಲಿ ಇಲ್ಲೇ ಇರ್ತಾಳೆ. ಅಜಿತ್ ಹೇಳ್ತಿರ್ಬೇಕಾದ್ರೆ, ನೀನು ನನಗೆ ಅದನ್ನು ಪ್ರೂವ್ ಮಾಡ್ತೀಯಾ, ನನಗೆ ಅದು ಇದು ಅಂತ ಕತೆ ಹೇಳ್ಬೇಡ, ಆಕಾಶ್ ಜೊತೆ ಅಂಜನಾ ಸಂಬಂಧದಲ್ಲಿ ಇದ್ಲು ಅಂತ ಒಂದೇ ದಿನದಲ್ಲಿ ಪ್ರೂವ್ ಮಾಡಿರೋ ಥರ ಭೂಮಿ ಅವಳೆಲ್ಲ ಅಂತ ಕೆಲಸ ಮಾಡಿಲ್ಲ ಅಂತ ಪ್ರೂವ್ ಮಾಡು, ವಾರದಲ್ಲಿ ಟೈಮ್ ಕೊಡ್ತೀನಿ ನಿನಗೆ, ಅಷ್ಟರಲ್ಲಿ ಪ್ರೂವ್ ಮಾಡ್ತೀಯ ಅಂತ ಅಜ್ಜಿ ಕೇಳ್ತಾರೆ. 1 ವಾರ ತಾನೇ, 1 ವಾರ ಟೈಮ್ ಸಾಕು ನನಗೆ, ನನ್ನ ಭೂಮಿ ಎಂತವಳು ಅಂತ ನಾನು ನಿಮ್ಮೆಲ್ಲರಿಗೂ ಪ್ರೂವ್ ಮಾಡಿ ತೋರಿಸ್ತೀನಿ, ಅದಕ್ಕೆ ಇದನ್ನೆಲ್ಲ ಬಿಟ್ಬಿಡಿ, ಇನ್ನೊಂದು ವಾರದಲ್ಲಿ ನಾನು ಏನು ನನ್ನ ಭೂಮಿ ಏನು ಅಂತ ನಾನು ನಿಮಗೆಲ್ಲ ಪ್ರೂವ್ ಮಾಡಿ ತೋರಿಸ್ತೀನಿ. ಅಜಿತ್ ಇದನ್ನ ಚಾಲೆಂಜ್ ಆಗಿ ತಗೊಳ್ತಾನೆ. ಸರಿ ಬಾ ಭೂಮಿ ಒಳಗೋಗೋಣ ಅಂತ ಇರ್ಬೇಕಾದ್ರೇನೆ, ಇಲ್ಲ ಸಾಹೇಬ್ರೆ, ನಾನು ಆ ಜಾಗನ ಮೆಟ್ಟು ಬಂದಿರೋ ಈ ಕಾಲುಗಳು ಈ ಹೊಸ್ಲನ್ನ ತುಳಿಬಾರ್ದು, ನಾನು ಹೋಗಿ ಕಾಲು ತೊಳ್ಕೊಂಬರ್ತೀನಿ ಅಂತ ಭೂಮಿ ಕಾಲು ತೊಳ್ಕೊಂಬರಕ್ ಹೋಗ್ತಾಳೆ. ಮತ್ತೆ ಈ ಭೂಮಿ ಮನೆ ಒಳಗಡೆ ಬಂದ್ಲು ಅಂತ ದೇವಯ್ಯನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ನಾನು ನಿನ್ನೆಲ್ಲ ಕಷ್ಟ ಸುಖಕ್ಕೆ ಭಾಗಿಯಾಗ್ತೀನಿ ಅಂತೇಳಿ ನಿನ್ನ ಜೊತೆ ಸಪ್ತಪದಿ ತುಳಿದು ನಿನ್ನನ್ನು ತಾಳಿ ಕಟ್ಟಿ ಕರ್ಕೊಂಬಂದಿದ್ದೀನಿ,
ಎಲ್ಲ ಸಮಯದಲ್ಲೂ ನಿನ್ನ ಜೊತೆ ಇರ್ತೀನಿ ಅಂದಮೇಲೆ ಇಂಥ ಸಮಯದಲ್ಲಿ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ. ನೀನು ಹೇಳ್ದಾಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದ ಬೆಂಕಿಗೆ ನೀರು ತಗೊಂಡು ಭೂಮಿ ಮೇಲೆ ಸುರಿತಾನೆ ಅಜಿತ್. ಅವಳಿಗೆ ನೀರು ಸುರಿದ ನಂತರ ಅವಳ ಕೈ ಹಿಡ್ಕೊಂಡು ಬಾ ಭೂಮಿ ಒಳಗೆ ಅಂತೇಳಿ ಇಬ್ಬರು ಜೊತೆಯಾಗಿ ಒಳಗೆ ಕಾಲಿಟ್ಟು ಬರ್ತಾರೆ. ಇದನ್ನು ನೋಡ್ತಾ ಇದ್ದ ದೇವಯಾನಿ ಅಂಜನಾ ಸರಿಯಾಗಿ ಹುಡ್ಕೊತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.